ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ನನ್ನ ಲೈಫ್ ಸ್ಟೈಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅಳತೆ ಬ್ಲೌಸನ್ನು ಇಟ್ಕೊಂಡು ಹೇಗೆ ಕಟ್ಟಿಂಗ್ ಮಾಡೋದು ಅನ್ನೋದನ್ನ ಮಾರ್ಕ್ ಮಾಡಿಕೊಂಡು ಈಸಿಯಾಗಿ ಹೇಗೆ ವಿತೌಟ್ ಟೇಪ್ ಮತ್ತು ವಿತ್ ಟೇಪ್ ಎರಡನ್ನೂ ಯೂಸ್ ಮಾಡಿ ಹೇಗೆ ಕಟ್ಟಿಂಗ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಸಿಯಾಗಿ ನಿಮಗೆ ಯಾವುದೇ ರೀತಿ ಗೊಂದಲ ಆಗದಾಗೆ ಅಂದರೆ ಸೊ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗದಾಗೆ ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅನ್ನೋದನ್ನ ಸ್ವಲ್ಪ ಕೂಡ ವೇರಿಯೇಷನ್ ಬರ್ದಾಗೆ ಹೇಗೆ ಈಸಿಯಾಗಿ ಮಾರ್ಕ್ ಹಾಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ಮಲ್ ಬ್ಲೌಸ್ ಅಳತೆ ಇಟ್ಕೊಂಡು ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಹೇಗೆ ಮಾರ್ಕ್ ಹಾಕೊಳ್ಳೋದು ಜಸ್ಟ್ ವಿತೌಟ್ ಟೇಪ್ ಮತ್ತೆ ಟೇಪ್ ಯೂಸ್ ಮಾಡಿ ಎರಡನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಫಸ್ಟ್ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾವು ಈ ತರ 2 ಲೇಯರ್ಸ್ ಈ ರೀತಿ 2 ಲೇಯರ್ಸ್ ಇರೋ ಕ್ಲಾತ್ ಅನ್ನ ಸಮಾನವಾಗಿ ಹಾಕೋಬೇಕು. ಈ ರೀತಿ ಫಸ್ಟ್ ಕ್ಲಾತ್ ನ ಹಾಕೊಳ್ಳಿ. ಈ ರೀತಿ ನೀಟಾಗಿ ಹಾಕೊಂಡ್ಮೇಲೆ ಸೊ ಇಲ್ಲಿ ನೀಟಾಗಿ ಒಂದು ಮಾರ್ಕ್ ಹಾಕೊಳ್ಳಿ. 1/2 ಇಂಚಸ್ ನ ಬಿಟ್ಟು ಜಸ್ಟ್ 1/2 ಇಂಚಸ್ ನ ಬಿಟ್ಟು ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ನಾವು ಅಳತೆ ಬ್ಲೌಸ್ ನ ತಗೊಂಡು ಇದು ಎಷ್ಟು ಇದೆಯೋ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಲ್ಲಿ ಸ್ಟಿಚ್ ಮಾಡಿದಾರಲ್ಲ ಆ ಶೋಲ್ಡರ್ ಹತ್ರ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಈ ಕಡೆ ಈ ಟಕ್ ಹಿಡಿದಿರ್ತೀವಲ್ಲ ಅಲ್ಲಿ ಫೋಲ್ಡ್ ಮಾಡ್ಕೊಂಡು ಇದಕ್ಕೆ ಈ ರೀತಿ ಗಟ್ಟಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಹೇಳೋದು ಈ ರೀತಿ ಇಟ್ಕೋಬೇಕು. ಇಲ್ಲಿ ಇಟ್ಕೊಂಡು ಸೇಮ್ ಅಲ್ಲಿಗೆ ಒಂದು ಮಾರ್ಕ್ ಹಾಕಿ ಅಲ್ಲಿಂದ ಒಂದು 1/2 ಇಂಚಸ್ ಮೇಲಕ್ಕೆ ಮಾರ್ಕ್ ಹಾಕಿ, ಅಲ್ಲಿಗೆ ಒಂದು ಮಾರ್ಕು ಮತ್ತೆ 1/2 ಇಂಚಸ್ ಮೇಲೆ ಹಾಕಿ ಕರೆಕ್ಟಾಗಿ ಸ್ವಲ್ಪ ಗಟ್ಟಿಯಾಗಿ ಎಳಿಬೇಕು. ಸೊ ಗಟ್ಟಿಯಾಗಿ ಎಳೆದಿಡ್ದು ಹಾಕೋಬೇಕು. ನೆಕ್ಸ್ಟ್ ಅದನ್ನ ಒಂದ್ಸರಿ ಟೇಪನ್ನ ಕೂಡ ನಾವು ಈ ರೀತಿ ಟೇಪನ್ನ ಇಟ್ಕೊಳ್ಳಿ. ಎಷ್ಟಿದೆ ಸ್ವಲ್ಪ ಗಟ್ಟಿಯಾಗಿ ಎಳೆದಿಡ್ದು ಟೇಪಲ್ಲಿ ನೋಡಿದ್ರೆ ಇಲ್ಲಿ ನೀವು ನೋಡ್ಬೋದು 14 ಇದೆ. 14 ಇದೆ, ಅದಕ್ಕೆ ನಾವು ಮಾರ್ಕ್ ಹಾಕೋಬೇಕು. ಇವಾಗ 14 ಇದೆ. ನಾವು ಇಲ್ಲಿ ಹೊಲಿಗೆಗೆ ಅಂತ ಆಫ್ ಹೋಗುತ್ತಲ್ವಾ, ಅದು ಎಕ್ಸ್ಟ್ರಾ 1/2 ಇಂಚಸ್ ಅದನ್ನ ಸೇರಿಸಿ 14.5ಗೆ ನಾವು ಮಾರ್ಕ್ ಹಾಕೊಳ್ಳೋಣ. ಈ ರೀತಿ 14.5ಗೆ ಮಾರ್ಕ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಲೆಂತ್ ಆಯ್ತು. ಇವಾಗ ನೆಕ್ಸ್ಟ್ ಈ ವಿಡ್ತ್ ಹೇಗೆ ಹಾಕೊಳ್ಳೋದು ಅಂದ್ರೆ ನಾವೀಗಿದೆಯಲ್ವಾ, ಸೊ ಈ ರೀತಿ ಬ್ಲೌಸ್ ಅನ್ನ ನೀಟಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಸೊ ಇಲ್ಲಿಂದ ನಮ್ಗೆ ಪರ್ಫೆಕ್ಟ್ ಆಗಿ ನಾವು ಇಟ್ಕೋಬೇಕು ಈ ರೀತಿ ಬ್ಲೌಸು. ಸೊ ನೆಕ್ಸ್ಟ್ ಇಲ್ಲಿಂದ ಈ ಶೋಲ್ಡರ್ ಹತ್ರ ಇಂದ ಹಿಡಿದು ಈ ಶೋಲ್ಡರ್ ವರ್ಗುನು ಗಟ್ಟಿಯಾಗಿ ನೀಟಾಗಿ ಎಷ್ಟಿದೆ ಅಂತ ನೋಡ್ಕೋಬೇಕು. ಸೊ ಎಷ್ಟಿದೆ 20 ನಿಯರ್ ಟು 23 ಇದೆ. ಸೊ 23 ವರ್ಗೆ ಇದನ್ನ ನಾವೇನ್ ಮಾಡ್ಬೇಕು, ಆಫ್ ಮಾಡ್ಕೋಬೇಕು. ಈ 23ನ ಆಫ್ ಮಾಡ್ಕೋಬೇಕು. ಸೊ ಆಫ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬಂತು, 11.5 ಬರುತ್ತೆ. ಸೊ ನಾವು 11.5 ಇಲ್ಲಿಂದ 11.5 ಇಂಚಸ್ಗೆ ಮಾರ್ಕ್ ಹಾಕೋಬೇಕು. ಇಲ್ಲಿ 11.5ಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ನಾವು ಟೇಪಲ್ಲಿ 11.5 ಬಂತಲ್ವಾ, ಸೊ ಅದನ್ನೇ ನಾವು ಹೇಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಇಟ್ಕೊಳ್ಬೇಕು. ಸೊ ಇಲ್ಲಿ ಕರೆಕ್ಟಾಗಿ ಅಲ್ಲಿಗೆ ಇಟ್ಕೊಂಡು ಇಲ್ಲಿ ಡೀಪ್ ಹತ್ರ ಇಟ್ಕೊಂಡು ಈಗ ನೋಡಿದ್ರು ಕೂಡ ಸೇಮೇ ಬರುತ್ತೆ ನೋಡಿ, ನಿಮಗೆ ಸೇಮೇ ಮಾರ್ಕ್ ಬರುತ್ತೆ. ಸೊ ಅಲ್ಲಿಗೆ ಮಾರ್ಕ್ ಹಾಕೋಬೇಕು. ಸೊ ಅಲ್ಲಿಂದ ಮಾರ್ಕ್ ಹಾಕಿದ್ಮೇಲೆ ನಾವು ನೆಕ್ಸ್ಟ್
ಇಲ್ಲಿ 11.5 ಮಾರ್ಕ್ ಹಾಕೊಂಡಿವಲ್ವಾ. ಸೊ ನೆಕ್ಸ್ಟ್ ನಾವು ಇವಾಗ ಇಲ್ಲಿ ಲೆಂತ್ ಅನ್ನ ನೋಡ್ಕೋಬೇಕು. ನಮ್ದು ಎಷ್ಟಿದೆ ಈ ಲೆಂತ್ ಅನ್ನೋದನ್ನ. ಸೊ ಹೇಗೆ ಬ್ಲೌಸ್ ಈ ರೀತಿ ಬ್ಲೌಸ್ ಅನ್ನ ಹಿಡ್ಕೊಂಡು, ಸೊ ನಮ್ಗೆ ಇಲ್ಲಿ ಸ್ಟಿಚ್ ಆಗಿದೆಯಲ್ವಾ, ಸೊ ಅಲ್ಲಿವರೆಗೂ ಮಾರ್ಕ್ ಹಾಕೋಬೇಕು. ಸೊ ಇಲ್ಲಿ ಸೊ ಈ ರೀತಿ, ಸೊ ಇಲ್ಲಿ ಈ ತರ ಪ್ಲಸ್ ಮಾರ್ಕ್ ತರ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ಗಟ್ಟಿಯಾಗಿ ಸ್ವಲ್ಪ ಟೈಟ್ ಆಗಿ ಎಳೆದು ಇಟ್ಕೋಬೇಕು. ಈ ರೀತಿ ಕರೆಕ್ಟ್ ಆಗಿ ಮಾರ್ಕ್ ಹಾಕೊಂಡು ಇಲ್ಲಿಂದ ಮತ್ತೆ ನಮ್ಗೆ ಹೊಲಿಗೆ ಬೇಕಲ್ವಾ, ಆ 1/2 ಇಂಚಸ್ ಇಲ್ಲಿಗೆ ಹಾಕೊಳ್ಳಿ. ಸೊ ಇಲ್ಲಿ ಹೊಲ್ದಾಗ ಇದು ಎಕ್ಸ್ಟ್ರಾ ಬೇಕಲ್ವಾ, ಇಲ್ಲಿ 1/2 ಇಂಚಸ್ ಎಕ್ಸ್ಟ್ರಾ ಹಾಕೋಬೇಕು. ಸೊ ಇಲ್ಲಿಗೆ ನೆಕ್ಸ್ಟ್ ಇಲ್ಲಿ ನಮ್ಗೆ ಕೆಳಗಡೆ, ಸೊ ಇಲ್ಲಿ ಏನ್ ಮಾಡ್ಬೇಕು, ಈ ರೀತಿ ಇಟ್ಕೊಂಡು ಸೊ ಕರೆಕ್ಟ್ ಆಗಿ ಇಲ್ಲಿಗೆ ಎಷ್ಟಿದೆಯೋ ಇಲ್ಲಿಂದ ಇಲ್ಲಿಗೆ ಪ್ಲಸ್ ಇಲ್ಲಿ ನಾವು ಟಕ್ ಹಿಡ್ದಿರ್ತೀವಲ್ವಾ, ಈ ಕಡೆ ಹಾಫು ಈ ಕಡೆ ಹಾಫು 1 ಇಂಚಸ್ ಎಕ್ಸ್ಟ್ರಾ ಈ ರೀತಿ ಹಾಕೊಳ್ಳಿ. ಸೊ ಇದನ್ನ ನಾವೇನ್ ಮಾಡ್ಬೇಕು, ಇದನ್ನ ಅಟ್ಯಾಚ್ ಮಾಡಬೇಕು. ಸೊ ನಮ್ಗೆ ಇವಾಗ ಶೋಲ್ಡರ್ ಇದು ಆಯ್ತು, ಲೆಂತ್ ಎಷ್ಟು ಅನ್ನೋದು ಆಯ್ತು. ಸೊ ನೆಕ್ಸ್ಟ್ ನಾವು ಇವಾಗ ಇಲ್ಲಿ ನೋಡ್ಕೋಬೇಕು ನಮ್ಗೆ ಡೀಪ್ ಎಷ್ಟು ಬೇಕು ಅನ್ನೋದನ್ನ. ಸೊ ನಾವು ಡೀಪ್ ಹೇಗೆ ನೋಡ್ಕೋಬೇಕು, ಟೇಪಲ್ಲಿ ನೋಡ್ಕೊಳ್ಳೋದಾದ್ರೆ ಇಲ್ಲಿಂದ ಕರೆಕ್ಟ್ ಆಗಿ ಮಿಡಲ್ ಅಲ್ಲಿ ಎಷ್ಟಿದೆ 5.5 ಇದೆ. ಈ 5.5 ನ ಏನ್ ಮಾಡ್ಬೇಕು, ಇಲ್ಲಿ ಮಾರ್ಕ್ ಹಾಕೋಬೇಕು. ಈ ರೀತಿ ಕರೆಕ್ಟ್ ಆಗಿ 5.5ಗೆ ನಾವಿಲ್ಲಿ ಮಾರ್ಕ್ ಹಾಕೋಬೇಕು. ಲಿಟಲ್ 1/2 ಇಂಚಸ್ ಮೇಲ್ಕ್ ಹಾಕೋಬೇಕು. ನೆಕ್ಸ್ಟ್ ಹೀಗೆ ಕೂಡ ನೆಕ್ಸ್ಟ್ ನೀವು ಕ್ಲಾತ್ ಅಲ್ಲಿ ಮಾಡೋದಾದ್ರೆ ಈ ರೀತಿ, ಕ್ಲಾತ್ ಅಲ್ಲಿ ಮಾಡೋದಾದ್ರೆ ಇಲ್ಲಿ ಮಿಡಲ್ಗೆ ಇಟ್ಕೊಂಡು ಈ ರೀತಿ ನೋಡ್ಕೋಬೇಕು. ನಾವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಇಲ್ಲಿ ನೋಡಿ, ಸೊ ಕರೆಕ್ಟ್ ಆಗಿ ಇಲ್ಲಿ ಬರುತ್ತೆ. ಕರೆಕ್ಟ್ ಆಗಿ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ನಾವು ಡೀಪ್ ಅನ್ನ ಹೇಗೆ ಇಟ್ಕೋಬೇಕು ಅಂದ್ರೆ, ನಾವು ಫಸ್ಟ್ ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು, ಸೊ ಬ್ಲೌಸ್ ಅನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡ್ರು ನಾವು ಈ ರೀತಿ ಮಾರ್ಕ್ ಹಾಕೋಬಹುದು. ನೋಡಿ ಕರೆಕ್ಟ್ ಆಗಿ ಈ ರೀತಿ ಮಾರ್ಕ್ ಹಾಕೋಬಹುದು. ನೆಕ್ಸ್ಟ್ ಇಲ್ಲಿ ಶೋಲ್ಡರು. ಸೊ ಇಲ್ಲಿ ಏನಿದೆಯೋ ಇದು ಇಲ್ಲಿಂದ ಮಾರ್ಕ್ ಇಂದ ಇಲ್ಲಿ ಲಿಟಲ್ ಒಂದು 1/4 ಇಂಚಸ್ ಬಿಟ್ಬಿಟ್ಟು ಈ ಕಡೆಯಿಂದ ಇಲ್ಲಿ ಆಕ್ಚುಲಿ ಸ್ಟಿಚಿಂಗ್ ಇದೆ, ಇಲ್ಲಿಂದ 1/2 ಇಂಚಸ್ ಎಕ್ಸ್ಟ್ರಾ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಇದನ್ನ ನಾವು ಏನ್ ಮಾಡಬೇಕು, ಈ ರೀತಿ ಮಾರ್ಕ್ ಹಾಕೋಬೇಕು. ನಾವು ಟೇಪಲ್ಲಿ ನೋಡಿದಾಗ ಇದು 2 ಇಂಚಸ್ ಇದೆ. ಸೊ 2 ಇಂಚಸ್ ಕರೆಕ್ಟಾಗಿ ನೀವು ಇಲ್ಲಿ 2 ಇಂಚಸ್ಸಿಗೆ ಮಾರ್ಕ್ ಮಾಡಿಕೊಂಡು ಇದನ್ನ ಈ ರೀತಿ ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ನಾವು ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಶೋಲ್ಡರ್ಗೆ ಎಷ್ಟಿದೆ ಟೇಪಲ್ಲಿ ನೋಡೋಣ. ಟೇಪಲ್ಲಿ 3 ಅಥವಾ 3.5 ಇದೆ. ಸೊ ನಾವು ಇಲ್ಲಿಂದ 3.5ಗೆ ಇಟ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಆಗಿದೆ, ಸೊ ಅಲ್ಲಿ 3.5ಗೆ ನಾವು ಮಾರ್ಕ್ ಹಾಕೊಳ್ಳೋಣ. ಸೊ ಈ ರೀತಿ. ಸೊ ನೆಕ್ಸ್ಟ್ ಇಲ್ಲಿಂದ 1 ಇಂಚು ಇಲ್ಲಿಂದ ಈ ಶೋಲ್ಡರ್ ಹತ್ರ ಎಷ್ಟಿದೆ ನೋಡ್ಕೊಳ್ಳೋಣ. ಜಸ್ಟ್ 5.5 ಇದೆ. ಸೊ ಇದು ಬಂದು ನಮಗೆ 5.5 ಇದೆ. ಸೊ ಇಲ್ಲಿ 1 ಇಂಚಸ್ ನಾವಿಲ್ಲಿಗೆ ಮಾರ್ಕ್ ಹಾಕೊಳ್ಳೋಣ. ಈ ರೀತಿ ಮಾರ್ಕ್ ಹಾಕೊಂಡು ಅದನ್ನ ನಾವು ಈ ರೀತಿ ಡ್ರಾ ಮಾಡ್ಕೋಬೇಕು. ಸೊ
ಇದು ನಮಗೆ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ಈ ರೀತಿ ನಾವು ಹಿಡ್ಕೊಂಡು ಬ್ಲೌಸ್ ಅನ್ನ ಕರೆಕ್ಟ್ ಆಗಿ ಇಲ್ಲಿಂದ ಸೊ ಇಲ್ಲಿ 1/2 ಇಂಚಸ್ ಬಿಟ್ಟು ಈ ರೀತಿ ಮಾಡ್ಕೊಂಡು ನೋಡಿದ್ರೆ ಇಲ್ಲಿ 1/2 ಇಂಚಸ್ ಬಿಟ್ಟು ಸೊ ಈ ರೀತಿ ಇಟ್ಕೊಂಡು ಇಲ್ಲಿ 1/2 ಇಂಚಸ್ ಬಿಟ್ಟು ಕರೆಕ್ಟ್ ಆಗಿ ಇದನ್ನ ಈ ರೀತಿ ಹಾಕೊಂಡೋಗಿ ನೋಡಿ ಕರೆಕ್ಟ್ ಆಗಿ ಆ ಮಾರ್ಕ್ ಹತ್ರ ಬರುತ್ತೆ. ಜಸ್ಟ್ ಇಲ್ಲಿ 23 ಗಿನ್ನ ಸ್ವಲ್ಪ ಇತ್ತಲ್ವಾ ಅಷ್ಟಕ್ಕೆ ಬರುತ್ತೆ, ನೋ ಪ್ರಾಬ್ಲಮ್, ಅದು ಕರೆಕ್ಟ್ ಆಗಿ ನಮ್ಗೆ ಆಗತ್ತೆ. ಸೊ ಈ ರೀತಿ ನಾವು ಇದನ್ನ ಹಿಡಿದು ನೋಡಿದ್ರೆ ನಿಮ್ಗೆ ಕಂಪಲ್ಸರಿ ನೀವು ಮಾಡ್ಬೇಕಾದ್ರೆ ಅಂದ್ರೆ ಮಾರ್ಕ್ ಮಾಡ್ಕೋಬೇಕಾದ್ರೆ ಸೊ ಕಂಪ್ಲೀಟ್ ಆಗಿ ಮಾರ್ಕ್ ಹಾಕಿದ್ಮೇಲೆ ನೀವು ಡ್ರಾ ಮಾಡ್ಕೊಂಡ್ಮೇಲೆ ಈ ರೀತಿ ನೋಡ್ಕೊಂಡ್ರೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಅಂದ್ರೆ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ. ನೋಡಿ ಇಲ್ಲಿ ಕೂಡ 1/2 ಇಂಚಸ್ ಈ ಕಡೆ ಪ್ಲಸ್ ಇಲ್ಲಿ 1/4 ಇಂಚು ಕರೆಕ್ಟ್ ಆಗಿದೆ ಮಾರ್ಕ್. ಸೊ ಈ ರೀತಿ ಮಾರ್ಕ್ ಹಾಕೊಂಡ್ರೆ ನಮ್ಗೆ ಯಾವುದೇ ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಬರೋದಿಲ್ಲ, ಬ್ಲೌಸ್ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಇದು ಮಾರ್ಕ್ ಆಯ್ತು. ನೆಕ್ಸ್ಟ್ ನಾವು ಇಲ್ಲಿಂದ 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಹಾಕೋತಾ ಇದ್ದೀನಿ. 1 ಇಂಚಸ್ ಆರ್ 2 ಇಂಚಸ್ ನಮ್ಗೆ ಎಕ್ಸ್ಟ್ರಾ ಟಕ್ ಹಿಡಿಯೋಕೆ ಅಂದ್ರೆ ಎಕ್ಸ್ಟ್ರಾ ಕ್ಲಾತ್ ಬೇಕಲ್ವಾ, ಅದಕ್ಕೋಸ್ಕರ ಈ ರೀತಿ ಮಾರ್ಕ್ ಹಾಕೋಬೇಕು. ಸೊ ಇವಾಗ ಫ್ರಂಟ್ ಕಂಪ್ಲೀಟ್ ಬ್ಯಾಕ್ ಕಟಿಂಗು ಕಂಪ್ಲೀಟ್ ಆಯ್ತು. ಸೊ ಇದನ್ನ ಈ ರೀತಿ ಬ್ಯಾಕ್ ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಡ್ರಾ ಮಾಡ್ಕೊಳ್ಳಿ ಅಂದ್ರೆ ಇವಾಗ ಇದು ಪರ್ಫೆಕ್ಟ್ ಆಗಿ ಬ್ಯಾಕ್ ಕಟಿಂಗ್ ಆಯ್ತು. ಸೊ ಇಲ್ಲಿ ಇದನ್ನ ಇವಾಗ ನಾನು ಕಟ್ ಮಾಡ್ಕೊಂತಾ ಇದ್ದೀನಿ. ಸೊ ನೀಟಾಗಿ ಈ ರೀತಿ ನಾವು ಕಟ್ ಮಾಡ್ಕೋಬೇಕು. ಈ ರೀತಿ ಫಸ್ಟ್ ನಾವು ಕ್ಲಾತ್ ಅಲ್ಲಿ ಅಂದ್ರೆ ಅವ್ರು ಕೊಟ್ಟಿರೋ ಅಳತೆ ಬ್ಲೌಸ್ ಇಟ್ಕೊಂಡು ಮಾರ್ಕ್ ಹಾಕೊಂಡು ಟೇಪ್ ಅಲ್ಲಿ ಕೂಡ ನಾವು ಮೆಜರ್ಮೆಂಟ್ ನೋಡ್ಕೊಂಡ್ರೆ ಸೊ ಒಂದ್ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗದಾಗೆ ನೀಟಾಗಿ ಬ್ಲೌಸು ಬರುತ್ತೆ. ಸೊ ಮಾರ್ಕ್ ಹಾಕೋಬೇಕಾದ್ರೆ ನಾವು ಪರ್ಫೆಕ್ಟ್ ಆಗಿ ಹಾಕೋಬೇಕಷ್ಟೇ. ಸೊ ಈ ರೀತಿ ಟಕ್ ಮಾಡ್ಕೊಳ್ಳಿ. ಸೊ ಏನಕ್ಕೆ ಅಂದ್ರೆ ನಮ್ಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಕ್ಲಿಯರ್ ಆಗಿ ಬರುತ್ತೆ, ಯಾವುದೇ ರೀತಿ ನಾವು ಅಟ್ಯಾಚ್ ಮಾಡಬೇಕಾದ್ರೆ ಸೊ ಈಸಿಯಾಗಿ ನಾವು ಸೊ ಎಲ್ಲಿಗೆ ಸ್ಟಿಚ್ ಮಾಡಬೇಕು ಅನ್ನೋದು ಬರುತ್ತೆ. ಈ ರೀತಿ ಕೂಡ ಟಕ್ ಹಾಕೊಂಡು ಸೊ ನಾವೇನ್ ಮಾಡಬೇಕು, ಈ ರೀತಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಕಡೆ ಕೂಡ ನಿಮ್ಗೆ ಈಸಿಯಾಗಿ ಆ ಮಾರ್ಕು ಬರುತ್ತೆ. ಸೊ ಈ ರೀತಿ ಮಾರ್ಕು ಎರಡು ಕಡೆ ನಿಮ್ಗೆ ಈಸಿಯಾಗಿ ಬರುತ್ತೆ. ಸೊ ಇವಾಗ ಇದು ಬ್ಯಾಕ್ ಪಾರ್ಟು. ಸೊ ಈ ಬ್ಯಾಕ್ ಪಾರ್ಟ್ ಇವಾಗ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಅನ್ನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಸೊ ಇದೇ ಕ್ಲಾತ್ ಅನ್ನ ಈ ರೀತಿ ಇಟ್ಕೊಂಡು ಫ್ರಂಟ್ ಪಾರ್ಟ್ ಅನ್ನ ನಾನು ಸ್ಟ್ರೈಟ್ ಕಟಿಂಗ್ ಮಾಡ್ತಾ ಇದ್ದೀನಿ. ಅವರು ಏನಾದ್ರೂ ಅಕಸ್ಮಾತ್ ಅವರು ಕ್ರಾಸ್ ಕಟಿಂಗ್ ಬ್ಲೌಸ್ ಆಗ್ಬೇಕು, ಕೆಲವರು ಕ್ರಾಸ್ ಕಟಿಂಗ್ ಯೂಸ್ ಮಾಡ್ತಾರಲ್ವಾ, ಅವ್ರಿಗೆ ಕ್ರಾಸ್ ಕಟಿಂಗ್ ಬೇಕು ಅಂದಾಗ ನಾವು ಕ್ರಾಸ್ ಕಟಿಂಗ್ ಅಂದ್ರೆ ಸ್ವಲ್ಪ ಈ ರೀತಿ ಇಟ್ಕೋಬೇಕು. ಸೊ ಅದನ್ನ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಈ ವಿಡಿಯೋದಲ್ಲಿ ನಾನು ಸ್ಟ್ರೈಟ್ ಕಟಿಂಗ್ ಬ್ಲೌಸ್ ಅನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಬ್ಲೌಸ್ ಅನ್ನ ಇಟ್ಕೋಬೇಕು. ಬ್ಯಾಕ್ ಪಾರ್ಟ್ ಅನ್ನೇ ಇಲ್ಲಿ ಇಟ್ಕೊಂಡು ಸೊ ಅದನ್ನೇ ಜಸ್ಟ್ ಅದು ಹೇಗಿದೆಯೋ ಅದೇ ಇದಕ್ಕೆ ಡ್ರಾ ಮಾಡ್ಕೊಳ್ಳಿ. ಸೇಮ್ ಮಾರ್ಕ್ ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಡ್ರಾ ಮಾಡ್ಕೊಂಡಾದ್ಮೇಲೆ ಇದನ್ನ ತೆಗೆದು ನೆಕ್ಸ್ಟ್ ಇಲ್ಲಿ ಅಳತೆ ಬ್ಲೌಸ್ ಇದೆಯಲ್ವಾ ಅದನ್ನ ತಗೋಬೇಕು.
ಸೊ ಈ ಕಡೆ ನಾವು ಯಾವ ಕಡೆ ಈ ಉಕ್ಸ್ ಹಾಕಿದೀವಲ್ವಾ ಆ ಕಡೆ ಇದನ್ನ ಸೈಡನ್ನ ತಗೊಂಡು ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಟಕ್ ಹಿಡ್ದಿದ್ದಾರೆ ನೋಡಿ, ಇಲ್ಲಿ ಈ ಮಾರ್ಕ್ಗೆ ಇಲ್ಲಿ ಆ ಎಂಡ್ ಮಾರ್ಕ್ಗೆ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಇಲ್ಲಿ ಜಸ್ಟ್ 1/2 ಇಂಚಸ್ನ ಬಿಟ್ಟು ಕೆಳಗಡೆ ಇಲ್ಲಿಗೆ ಮಧ್ಯಕ್ಕೆ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿಗೆ ಮಾರ್ಕ್ ಹಾಕೊಂಡು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಇಲ್ಲಿಗೆ ಜಸ್ಟ್ ಇಲ್ಲಿವರೆಗೂ ಇದೆ, ಇಲ್ಲಿಂದ ಕೆಳಗಡೆ 1/2 ಇಂಚಸ್ ಒಳಗೆ ಹೋಗುತ್ತಲ್ವ ಅಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ಸೊ ಟೋಟಲಿ ಈ ರೀತಿ ಮಾರ್ಕ್ ಹಾಕೊಳ್ಳಿ, ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಈ ಒಳಗೆ ಸೈಡ್ ಇದೆ ನೋಡಿ, ಈ ಸೈಡಿಂದ ಇದು ಎಷ್ಟು ಇಂಚಸ್ ಇದೆ ಅಂತ ಇಲ್ಲಿ ನೋಡ್ಕೊಳ್ಳಿ. ಈ ರೀತಿ ಒಂದು 1/2 ಇಂಚಸ್ನ ಸಾರಿ 1/4 ಇಂಚಸ್ ಅಷ್ಟು ಬಿಟ್ಟು ಈ ರೀತಿ ನೋಡ್ಕೊಳ್ಳಿ. ಟೇಪಲ್ಲಿ ಈ ರೀತಿ ಇಲ್ಲಿ ಎಲ್ಲಿವರೆಗೂ ಹೊಲಿಗೆ ಇದೆಯೋ ಅಲ್ಲಿವರೆಗೂ ನೋಡ್ಕೊಳ್ಳಿ. ಸೊ 9.5 ಇದೆ. ಸೊ ನಾವು ಇಲ್ಲಿಂದ 9.5 ವರ್ಗು ಅಂದರೆ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ಈ ರೀತಿ ಕೂಡ ಹಾಕೋಬಹುದು, ಇಲ್ಲ ಅಂದರೆ ಕರೆಕ್ಟಾಗಿ ನಾವು ಈ ಉಕ್ಸಿರೋ ಪಾರ್ಟ್ ಇದೆಯಲ್ಲ ಆ ಸೈಡನ್ನ ಇಟ್ಕೊಂಡು ಇಲ್ಲಿ 1/2 ಇಂಚಸ್ನ ಬಿಟ್ಟು ಈ ರೀತಿ ಮಾರ್ಕ್ ಹಾಕೋಬಹುದು. ನೋಡಿ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ಜಸ್ಟ್ ಕರೆಕ್ಟಾಗಿ ಈ ರೀತಿ ಬರುತ್ತೆ ನೋಡಿ. ಓಕೆ, ಈ ರೀತಿ ಮಾರ್ಕ್ ಹಾಕೊಂಡ್ಮೇಲೆ ಸೊ ಇಲ್ಲಿಂದ ನಮಗೆ ಹೀಗೆ ಇಟ್ಕೊಂಡ್ರೆ ಇಲ್ಲಿ ಒಂದು 1/4 ಇಂಚನ್ನ ಬಿಟ್ಟು ಈ ರೀತಿ ಇಟ್ಕೊಂಡ್ರೆ ಇಲ್ಲಿ 1/4 ಇಂಚು ಮತ್ತೆ ಇಲ್ಲಿ 1/2 ಇಂಚಸ್ ಅಂದ್ರೆ ಮಿನಿಮಮ್ ಇಲ್ಲಿ 1/2 ಇಂಚು ಮತ್ತೆ ಇಲ್ಲಿ ಟಕ್ ಹಿಡಿದಿದೀವಲ್ಲ ಅದಕ್ಕೆ ಒಂದು 1/4 ಇಂಚು ಇಷ್ಟು. ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇವಾಗ ಇದು ಮಾರ್ಕ್ ಆಯ್ತು. ಸೊ ನಮ್ದು ಎಲ್ಲಿವರೆಗೂ ಬಂತು ಇಲ್ಲಿಗೆ ಬಂದಿದೆ. ಸೊ ಇದನ್ನ ಈ ರೀತಿ ಜಾಯಿನ್ ಮಾಡ್ಕೋಬಹುದು. ಸ್ಕೇಲ್ ಇದ್ರೆ ಸ್ಕೇಲ್ ತಗೊಂಡು ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಈ ಕಡೆ ಸೇಮ್ ನಮ್ಗೆ ಉಕ್ಸ್ ಯಾವ ಕಡೆ ಇದೆಯೋ ಅದೇ ಕಡೆ ಪಟ್ಟಿ ಇಟ್ಕೊಂಡು ಇಲ್ಲಿ ನೀವು ಈ ರೀತಿ ಇಟ್ಕೋಬೇಕು. ಸೊ ಸೇಮ್ ಈ ರೀತಿ ಇಟ್ಕೊಂಡು ಈ ರೀತಿ ಇಲ್ಲಿಗೆ ನಿಮ್ಗೆ ಮಾರ್ಕ್ ಹಾಕೊಳ್ಳಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿ, ಇಲ್ಲಿಗೆ ಬಂದಿದೆ. ಸ್ವಲ್ಪ ಎಳೆದು ಇಟ್ಕೋಬೇಕು. ಈ ರೀತಿ ಎಳೆದು ಇಟ್ಕೊಂಡು ಈ ರೀತಿ ಮಾರ್ಕ್ ಹಾಕೋಬೇಕು. ಸೊ ಇಲ್ಲಿವರೆಗೂ ಇದೆ ಅದು. ಸೊ ನೆಕ್ಸ್ಟ್ ಇಲ್ಲಿಂದ ಈ ರೀತಿ ಎಲ್ಲಿ ಪಟ್ಟಿ ಇದೆಯೋ ಅಲ್ಲಿಂದ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿ 1/2 ಇಂಚಸ್ ಬಿಟ್ಟು ಒಳಗೆಗೆ ಇಲ್ಲಿ ಪಟ್ಟಿ ಇದೆಯಲ್ಲ ಇಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ಸೊ ಈ ರೀತಿ ಮಾರ್ಕ್ ಹಾಕೊಂಡು ಇದನ್ನ ನಾವು ಜಾಯಿನ್ ಮಾಡಬೇಕು. ಈ ರೀತಿ ಜಾಯಿನ್ ಮಾಡಿದ್ರೆ ಸೊ ನೆಕ್ಸ್ಟ್ ಇದನ್ನ ಇಟ್ಕೊಂಡು ಉಕ್ಕು ಇದೆಯಲ್ಲ ಅದೇ ಸೈಡನ್ನ ಈ ರೀತಿ ಇಟ್ಕೊಂಡು ಇಲ್ಲಿ ಸೊ ಎಲ್ಲಿ ನಮಗೆ ಸ್ಟಿಚಿಂಗ್ ಆಗಿದೆಯೋ ಇದು ಪಟ್ಟಿನ ಜಾಯಿನ್ ಮಾಡಿದೆಯೋ ಅಲ್ಲಿವರೆಗೂ ಮತ್ತೆ ಈ ಶೋಲ್ಡರ್ ಇಂದ ಸೊ ಈ ಹಾಮ್ ಫುಲ್ ಎಲ್ಲಿ ಜಾಯಿನ್ ಮಾಡಿದೆಯೋ ಅಲ್ಲಿಂದ ಈ ರೀತಿ ಇಟ್ಕೊಂಡು ಒಂದು 1/2 ಇಂಚಸ್ನ ಬಿಟ್ಟು ಕೆಳಗಡೆಗೆ ಇಲ್ಲಿ 1/2 ಇಂಚಸ್ ಎಕ್ಸ್ಟ್ರಾ ಈ ರೀತಿ ನೋಡಿ ಇಲ್ಲಿಗೆ ಇಲ್ಲಿ ಪಟ್ಟಿ ಜಾಯಿನ್ ಮಾಡಿದೀವಿ, ಇಲ್ಲಿಂದ 1/2 ಇಂಚಸ್ ಕೆಳಗಡೆ. ಸೊ ಇದು ಕರೆಕ್ಟಾಗಿ ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನ ನಾವು ಇದಕ್ಕೆ ಜಾಯಿನ್ ಮಾಡಬೇಕು. ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಇಲ್ಲಿಂದ ಮತ್ತೆ ಸೇಮ್ 1 ಇಂಚಸ್ ಆರ್ 1/2 ಇಂಚಸ್ ಎಕ್ಸ್ಟ್ರಾ ಆರ್ 2 ಇಂಚಸ್ ಎಕ್ಸ್ಟ್ರಾ ನಾವು ಇದನ್ನ ಕ್ಲಾತ್ ನ ತಗೋಬಹುದು ಈ ರೀತಿ. ಸೊ ಇದು ಫ್ರಂಟ್ ಪಾರ್ಟ್. ಸೊ ಇಲ್ಲಿ ನಾವು ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಮಧ್ಯಕ್ಕೆ ಇದರಿಂದ ಮಧ್ಯಕ್ಕೆ ಈ ರೀತಿ ಮಾರ್ಕ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದು
ನಾವು ಎಲ್ಲಿಗಿದೆಯೋ ಅದನ್ನ ಇಲ್ಲಿಂದ ನೋಡ್ಕೋಬೇಕು ಮಾರ್ಕ್ನ. ಸೊ ಇದನ್ನ ಮಾರ್ಕ್ ಹಾಕೋಬೇಕಾದ್ರೆ ಇಲ್ಲಿ ಶೋಲ್ಡರು ಸೇಮ್ 3.5ಗೆ ಕರೆಕ್ಟಾಗಿ ಮಾರ್ಕ್ ಹಾಕೊಳ್ಳಿ. ಇದೆ ಕರೆಕ್ಟ್ 3.5 ಇದೆ. ಸೊ ಇಲ್ಲಿ ಜಸ್ಟ್ ½ ಇಂಚಸ್, ಒಂದು ½ ಇಂಚಸ್ ಒಳಗೆ ಮಾರ್ಕ್ ಹಾಕೊಳ್ಳಿ. ಸೊ ಈ ರೀತಿ ½ ಇಂಚಸ್ ಮಾಡಿ, ನೆಕ್ಸ್ಟ್ ಈ ಆವ್ ಮೋಲ್ ಇದೆಯಲ್ಲ ಇದನ್ನ ಈ ಮೇಲ್ಗಡೆ ಶೋಲ್ಡರ್ ಇಂದ ಇಲ್ಲಿ ಕರೆಕ್ಟಾಗಿ ಈ ರೀತಿ ನೋಡಿ, ಈ ರೀತಿ ½ ಇಂಚಸ್ ಕೆಳಗಡೆ ಇಟ್ಕೊಂಡು ಕರೆಕ್ಟಾಗಿ ಈ ರೀತಿ ಎಲ್ಲಿಗಿದೆಯೋ ಈ ಎಲ್ಲಿ ಹಿಡ್ದಿದಾರೋ ಟಕ್ಕು ಅಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ. ಸೊ ನಿಮ್ಗೆ ಇದು ಕರೆಕ್ಟಾಗಿ ಬಂದಿದೆಯಾ ಮಾರ್ಕ್ ಅಂತ ಕೂಡ ಇವಾಗ ನೀವು ಚೆಕ್ ಮಾಡ್ಕೋಬಹುದು. ಮಾತ್ರ ಇಲ್ಲಿಗೆ ಬಂದಿದೆ. ಸೊ ಈ ರೀತಿ ನಾವು ಇದನ್ನ ಮಾರ್ಕ್ ಹಾಕೋಬೇಕು. ಸೊ ಇಲ್ಲಿಂದ ಇನ್ನೊಂದು ಇದಕ್ಕೆ ಸ್ಟ್ರೈಟ್ ಆಗಿ ಈ ರೀತಿ ನೋಡಿ, ಈ ರೀತಿ ನೀವು ಮಾರ್ಕನ್ನ ಮಾಡ್ಕೋಬಹುದು. ಸೊ ಇವಾಗ ಇಲ್ಲಿ ಎಷ್ಟು ಇದೆಯೋ ನಾವು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಅಂದ್ರೆ ಪ್ರತಿ ಬ್ಲೌಸ್ ಅಳತೆ ಬ್ಲೌಸ್ ಎಷ್ಟು ಅವ್ರಿಗೆ ಎಷ್ಟು ಟಕ್ ಹಿಡ್ದಿರ್ತಾರೋ ಈ ಫ್ರಂಟ್ ಪಾರ್ಟ್ ಕರೆಕ್ಟಾಗಿ ಅದನ್ನೇ ನೋಡಿ ಇಟ್ಕೋಬೇಕು ನಾವು. ಆವಾಗ ಫ್ರಂಟ್ ಪಾರ್ಟ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇವರು 1 ಇಂಚಸ್ ಅದತ್ರ ಒಂದು 1ಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಸೊ ಅಷ್ಟನ್ನ ನಾವು ಈ ರೀತಿ ಜಾಯಿನ್ ಮಾಡ್ಕೋಬೇಕು ಈ ರೀತಿ. ಸೊ ಈ ರೀತಿ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಪಟ್ಟಿನ ಸೇಮ್ ಏನ್ ಮಾಡ್ಬೇಕಂದ್ರೆ ಇದು ಫ್ರಂಟ್ ಆಯ್ತಲ್ವಾ. ಸೊ ಇದನ್ನ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ಸೊ ನಾವು ಕಟ್ ಮಾಡ್ಕೋಬೇಕಾದ್ರೆ ಕೂಡ ನೀಟಾಗಿ ಫಿನಿಶಿಂಗು ಕರೆಕ್ಟಾಗಿ ಬರೋ ಥರ ಕಟ್ ಮಾಡ್ಕೋಬೇಕು. ಕ್ಲಾತ್ ಜರುಗ್ದಾಗೆ ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಈ ರೀತಿ ಫ್ರಂಟ್ ಪಾರ್ಟನ್ನ ನೀಟಾಗಿ ಮಾರ್ಕ್ ಹಾಕ್ಕೊಂಡ್ರೆ, ಕರೆಕ್ಟಾಗಿ ಹಾಕ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಹೆಚ್ಚು ಕಡಿಮೆ ಬರೋದಿಲ್ಲ. ಸೊ ಇದು ಫ್ರಂಟ್ ಪಾರ್ಟ್ ಆಯ್ತು. ಸೊ ನಾವು ಎಲ್ಲೆಲ್ಲಿ ಟಕ್ ಹಿಡಿಬೇಕು ಅಲ್ಲಿ ಈ ರೀತಿ ಜಸ್ಟ್ ಚಿಕ್ಕದಾಗಿ ಈ ರೀತಿ ಹಾಕೊಳ್ಳಿ. ಈ ರೀತಿ ನೆಕ್ಸ್ಟ್ ಇದನ್ನ ನಾವು ಈ ರೀತಿ ಓಪನ್ ಮಾಡಿ ಈ ಕಡೆಗೆ ಈ ರೀತಿ ಹಾಕೊಂಡು ಸೊ ಎರಡು ಕಡೆ ಈ ರೀತಿ ನಿಮ್ಗೆ ಈಸಿಯಾಗಿ ಮಾರ್ಕ್ ಬರುತ್ತೆ. ಸೊ ಇದು ಫ್ರಂಟ್ ಪಾರ್ಟ್ ಆಯ್ತು. ಸೊ ನೆಕ್ಸ್ಟ್ ಇದಕ್ಕೆ ನಮಗೆ ಬೇಕಾದ ಪಟ್ಟಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಅಂದ್ರೆ ನಮಗೆ 4 ಲೇಯರ್ಸ್ ಬೇಕು ಪಟ್ಟಿಗೆ. ಸೊ ಈ 4 ಲೇಯರ್ಸ್ ಬರೋ ತರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್
ಸೊ ಈ ಉಕ್ ಯಾವಾಗಲಾದ್ರೂ ಮೆಜರ್ಮೆಂಟ್ ತಗೊಳ್ಬೇಕಾದ್ರೆ ನಾವು ಕಂಪಲ್ಸರಿ ಈ ಉಕ್ಕಿರೋ ಕಡೆನೆ ತಗೋಬೇಕು. ಸೊ ಈ ಉಕ್ಕಿದೆಯಲ್ಲ ಈ ಕಡೆ, ಸೊ ನಮಗೆ ಇದು ಫಸ್ಟ್ ಇದು ಎಷ್ಟಿದೆಯೋ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ 1/2 ಇಂಚಸ್ ಸೇಮ್ ಇಲ್ಲೊಂದು 1/2 ಇಂಚಸ್ ಬಿಟ್ಟು ನಮಗೆ ಇಲ್ಲಿ ಕರೆಕ್ಟಾಗಿ ಇಲ್ಲಿಗೆ ಮಾರ್ಕ್ ಇದೆ ನೋಡಿ, ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಇದೆಯಲ್ಲ ಅಲ್ಲಿಗೊಂದು. ನೆಕ್ಸ್ಟ್ ನಮ್ಗೆ ಹೊಲಿಗೆಗೆ ಒಂದು 1/2 ಇಂಚಸ್ ಎಕ್ಸ್ಟ್ರಾ ಈ ರೀತಿ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಮಿಡಲ್ಗೆ ಬಂದು ಇಲ್ಲಿ ನೋಡಿ, ಸೊ ಇಲ್ಲಿ ಸೇಮು ಪ್ಲಸ್ ಒಂದು 1/2 ಇಂಚಸ್ ಎಕ್ಸ್ಟ್ರಾ. ಸೊ ಅದು ಎಷ್ಟು ಲೆಂತ್ ಇದೆಯೋ ನೋಡ್ಕೋಬೇಕು ಈ ರೀತಿ. ಸೊ ಎಷ್ಟು ಲೆಂತ್ ಇದೆ ಇಲ್ಲಿವರೆಗೂ ಇದೆ ನೋಡಿ. ಸೊ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಂಡು ಮತ್ತೆ ನಾವು ಎಂಡಿಗೆ ಎಷ್ಟಿದೆಯೋ ನೋಡ್ಕೋಬೇಕು. ಇಲ್ಲಿವರೆಗೂ ಇದೆ. ಸೊ ಇಲ್ಲಿ ಎಕ್ಸ್ಟ್ರಾ 1/2. ಸೊ ಇವಾಗ ಏನು ಮಾಡಬೇಕು, ನಾವು ಇದನ್ನ ನೀಟಾಗಿ ಇದನ್ನ ಜಾಯಿನ್ ಮಾಡ್ಕೋಬೇಕು ಈ ರೀತಿ. ಸೊ ಈ ರೀತಿ ಶೇಪ್ ಬರಬೇಕು. ಸೊ ಈ ರೀತಿ ಡ್ರಾ ಮಾಡಿಕೊಂಡು ನಾವು ಬೇಕಾದ್ರೆ ಈ ರೀತಿ ಟೇಪಲ್ಲಿ ಕೂಡ ನೋಡ್ಕೋಬಹುದು. ಕರೆಕ್ಟಾಗಿ ಇಲ್ಲಿ 4 ಇಂಚಸ್ ಇದೆ, ಹಾಗೆ ಇಲ್ಲಿ 3 ಇಂಚಸ್, ಮತ್ತೆ ಎಂಡು ಕೂಡ 3 ಇಂಚಸ್ ಇದೆ. ಈ ರೀತಿ ಮಾಡ್ಕೋಬಹುದು. ಲೆಂತ್ ಬಂದು 10 ಇದೆ. ಸೊ ನಿಮ್ಗೆ ಬೇಕಾದ್ರೆ ಒಂದು 11 ವರೆಗೂ ನಾವು ಇನ್ಕ್ರೀಸ್ ಮಾಡ್ಕೋಬಹುದು. ಈ ರೀತಿ ಮಾಡಿಕೊಂಡು ಇದನ್ನ ನಾವು ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾವು ಕಟ್ ಮಾಡ್ಕೋಬಹುದು. ಇವಾಗ ಇದು ಫ್ರಂಟ್ಗೆ ಬ್ಯಾಕ್ಗೆ ಎರಡಕ್ಕೂ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಕ್ ಪಾರ್ಟು ಹಾಗೆ ಫ್ರಂಟ್ ಪಾರ್ಟು ಮತ್ತೆ ಪಟ್ಟಿ ಹೇಗೆ ಕಟ್ ಮಾಡ್ಕೊಳ್ಳೋದು, ಮಾರ್ಕ್ ಮಾಡ್ಕೊಂಡು ಅಳತೆ ಬ್ಲೌಸ್ ಅನ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸಿದ್ನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಲೀವ್ಸ್ ಅನ್ನ ಹೇಗೆ ಅಳತೆ ಬ್ಲೌಸ್ ಅನ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಪ್ಲಸ್ ಶೇರ್ ಮಾಡೋದ್ರಿಂದ ನನ್ನ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು subscribe my channel. Thank you for watching.